Witnessed, powered by Nagavi Financial Services Private Limited. ಬ್ರ್ಯಾಂಡ್ ಅಂಬಾಸಿಡರ್ ನಾನೇ. ಏನು ಗೊತ್ತಾ ಅಮ್ಮ, ನಂದು ಬಿಲ್ಬೋರ್ಡ್ ಬರ್ತಿದೆ ಸದ್ಯದಲ್ಲೇ. ಗೈಸ್ ಹೇಳ್ಬೇಕಂದ್ರೆ ಬ್ಲೇಸರ್ ಫಸ್ಟ್ ಟೈಮ್ ನಾನು ಹಾಕೋತಿರೋದು. ಬಟ್ ಈಗ ಎಲ್ಲರಿಗೂ ಅರ್ಥ ಆಗಿದೆ ಈ ಸೋಷಿಯಲ್ ಮೀಡಿಯಾಯಿಂದ ಎಷ್ಟು ಯೂಸ್ ಇದೆ, ಎಷ್ಟು ಅರ್ನಿಂಗ್ಸ್ ಇದೆ. ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿದ್ದೆ ಗೈಸ್. ನೈಸ್ ಸಖತ್ತಾಗಿ ಕಾಣಿಸ್ತಿದೆಯಾ, ಇದೇ ಥರ ಹಾಕೋ ಡೈಲಿ ಅಂತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೂನು. ಸೊ ಫುಲ್ ಇವತ್ತು ನನ್ನ ಫಾರ್ಮಲ್ಸ್ ಆಯಿತಾ. ಇವತ್ತು ನಾನು ಬ್ಲೇಸರ್ ಹಾಕ್ತಾ ಇದ್ದೀನಿ. ಎದ್ದು ಫ್ರೆಶ್ ಅಪ್ ಅಂದರೆ ರೆಡಿಯಾಗಿ ಸ್ನಾನ ಆಗಿ ಔಟ್ಫಿಟ್ ಹಾಕ್ಕೊಂಡು ಅಷ್ಟೇ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಸರ್ ಟೈಮ್ ಎಷ್ಟು? 10 o'clock ಆಗಿಬಿಡಿದೆ. 10ಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ. ಅದೇ ಫಸ್ಟ್ ಬ್ರೇಕ್ಫಾಸ್ಟ್ ಹೊಟ್ಟೆ ಇಂಪಾರ್ಟೆಂಟ್ ಅಲ್ಲ. ಸೊ ಹೊಟ್ಟೆಗೆ ತಿಂದು ಆಮೇಲೆ ಬೇರೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. 2 ಮೊಟ್ಟೆ ತೊಗೊಂಡಿದ್ದೀನಿ ಪ್ರೋಟೀನ್ ಅಂತ. ಇವತ್ತು ಟ್ಯೂಸ್ಡೇ ತಿನ್ಬೋದು. ವಾಟರ್ಮೆಲನ್ ಮತ್ತು ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಬೀಟ್ರೂಟ್ ಜ್ಯೂಸ್ ಆ್ಯಂಡ್ 1 ಬನಾನಾ, ಬ್ರೆಡ್ ತೊಗೊಂಡು ಮತ್ತು ಬಟರ್ ಹಾಕ್ಕೊತಾ ಇದ್ದೆ. ಅಷ್ಟರಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಓಕೆ, ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಗೊತ್ತಾ? ಸ್ಟಾರ್ಟಿಂಗು ಎಲ್ಲ ಹೇಳ್ತಿದ್ರು ಕೆಲಸ ಇಲ್ಲದೆ ಇವ್ರಿಗೆ ಹೀಗೆಲ್ಲ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ವ್ಯೂಸ್ ಮಾಡ್ಕೊತಾರೆ ಅಷ್ಟೇ, ಏನು ಯೂಸ್ ಇಲ್ಲ ಅಂತ. ಬಟ್ ಈಗ ಎಲ್ಲರಿಗೂ ಅರ್ಥ ಆಗಿದೆ ಈ ಸೋಷಿಯಲ್ ಮೀಡಿಯಾಯಿಂದ ಎಷ್ಟು ಯೂಸ್ ಇದೆ, ಎಷ್ಟು ಅರ್ನಿಂಗ್ಸ್ ಇದೆ. ನನಗೇನು ಗೊತ್ತಾ, ಡೈಲಿ ನಾನು ಇರೋ ಮನೆ ಇದೇ ಥರ ಇರಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಹೌದು ಸರ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ವಲ್ಪ ಗೊತ್ತಿರೋದಕ್ಕೆ ತಾನೇ ನೀವು ನಿಮ್ಮ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಿರೋದು. ಹಾಗೆಯೇ ಸೊ ನಾಗಾವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್. ಓಕೆ, ಎಲ್ಲೋ ಒಂದ್ಸಲ ತಪ್ಪು ಹೇಳ್ಬಿಟ್ಟಿದ್ದೆ, ಅದಕ್ಕೆ ನಮ್ಮ ಸರ್ರು ಗುರ್ರು ಅಂದ್ಬಿಟ್ಟಿದ್ರು. ನಮ್ಮ ಸರ್ ಪಾಪ ತುಂಬ ಒಳ್ಳೆಯವರು, ಆ ಥರ ಎಲ್ಲ. ಬಟ್ ಅವ್ರ ಮುಖ ಎಲ್ಲ ತೋರಿಸಲ್ಲ, ಅಂದರೆ ಆ ಟೈಮ್ ಬಂದಾಗ ತೋರಿಸ್ತೀನಿ. ಓಕೆ ಅಲ್ವಾ ಸರ್? ಒಂದು ಸ್ವಲ್ಪ ಇತ್ತರ್ಬೇಕಿಲ್ಲ. ನನಗೇನು ಡೆಲ್ಲಿಲಿ ಅಷ್ಟು ಫುಡ್ ಇಷ್ಟ ಆಗಿಲ್ಲ. ಆನೆಸ್ಟಾಗಿ ಹೇಳ್ಬೇಕಂತ ಅಂದರೆ ಥ್ಯಾಂಕ್ ಯು. ಆಮ್ಲೆಟ್ ಆರ್ಡ್ರ್ ಮಾಡಿದ್ದೆ. ಓಕೆ ಬಾಯ್. ನೋಡಿ ಗೈಸ್, ಏನು ಖಾಲಿ ಮಾಡಿದ್ದೀನಿ ಅಂತ. ಯಾಕೋ ತಿನ್ನೋಕ್ಕಾಗಿಲ್ಲ. ಜ್ಯೂಸ್ ಕುಡಿತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಇಷ್ಟಿದೆ. ಆಮ್ಲೆಟ್ ತಿಂದಿದ್ದೀನಿ, ಬನಾನಾ ತಿಂದಿದ್ದೀನಿ, ಎಲ್ಲ ಖಾಲಿ ಖತಮ್. ಗೈಸ್ ರೂಮಿಗೆ ಬಂದೆ. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಹೇಗೆ ಕಾಣ್ತೀನಿ ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಗೈಸ್ ಫೈನಲಿ ರೆಡಿಯಾಗಿದ್ದೀನಿ ಈ ಥರ. ರೂಮ್ ಫುಲ್ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಹೋಗಬೇಕು, ಟೈಮ್ ಇಲ್ಲ. ಬ್ಯಾಗು ಇಲ್ಲಿ ಕೋಟ್ ಇದೆ ನಂದು, ಮತ್ತು ಹೀಲ್ಸ್ ಈ ಥರ ಹೀಲ್ಸ್ ಹಾಕ್ತಿದ್ದೀನಿ, ಪೆನ್ಸಿಲ್ ಹೀಲ್ಸ್ ಹಾಕ್ತಿದ್ದೀನಿ. ಸೊ ಅಯ್ಯಪ್ಪ, ನಾನು ಇದನ್ನ ಮರ್ತು ಬಿಟ್ಟಿದ್ದೀನಿ ನೋಡಿ. ಅಯ್ಯಪ್ಪ ದೇವ್ರೆ. ಗೈಸ್ ಕೋಟ್ ಹಾಕೊಂಡ್ರೆ ಹೇಗೆ ಕಾಣ್ತೀನಿ ಅಂತ ನೋಡ್ತೀರಲ್ಲ. ಗೈಸ್ ಹೇಳ್ಬೇಕಂದ್ರೆ ಬ್ಲೇಸರ್ ಫಸ್ಟ್ ಟೈಮ್ ನಾನು ಹಾಕೋತಿರೋದು. ನಂಗೆ ಹೇಗೆ ಕಾಣಿಸುತ್ತೆ ನಂಗೆ ಇರೋ ಗೊತ್ತಿಲ್ಲ. ಇದು ಹಿಂದೆ ಹೀಗೆ ಟೈ ಮಾಡೋ ಆಪ್ಷನ್, ಟೈ ಮಾಡಿದ್ದೀನಿ. ಐ ಥಿಂಕ್ ಐ ಆಮ್ ಲುಕಿಂಗ್ ಗುಡ್. ವಾವ್, ಬ್ಯೂಟಿಫುಲ್. ಓಕೆ ಕೂಲ್. ಸೊ ಹೀಲ್ಸ್ ಹಾಕೊಂಡ್ಬಿಡೋಣ. ವೇಟ್, ನಮ್ಮ ಅಮ್ಮಗೆ ಈಗ ಸರ್ಪ್ರೈಸಾಗಿ ವೀಡಿಯೋ ಕಾಲ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಾನು ಏನಾದರೂ ಅಡ್ವೊಕೇಟ್ ಓದಿದ್ರೆ ಅಡ್ವೊಕೇಟಿಗೆ ಹೀಗೆ ಕಾಣಿಸ್ತಾ ಇದ್ನೇನೋ ಅನಿಸುತ್ತೆ ಮೇ ಬಿ. ಸೊ ಗೈಸ್ ಇವಾಗ ಹೇಳ್ತೀನಿ ಕೇಳಿ. ನಾನು ಯಾಕೆ ಡೆಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ
ನಾಗಾವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆಲ್ಲ. ಸೊ ಅದ್ರದ್ದು ಅವ್ರದ್ದು ಒಂದು ಡೆಲ್ಲಿಲಿ ಆಫೀಸ್ ಓಪನ್ ಆಯಿತು ಆಯಿತಾ. ಸೊ ನಾನು ಅಲ್ಲಿಗೆ ಬಂದಿರಲಿಲ್ಲ, ಅಲ್ಲಿ ನೋಡಿಕೊಂಡು ಮತ್ತು ಗೈಸ್ ನಂದು ಬಿಲ್ ಬೋರ್ಡ್ ಎಲ್ಲ ಬರುತ್ತೆ ಗೊತ್ತಾ. ಸೊ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಹಾಗಾಗಿ ಇಲ್ಲಿ ಬಂದು ಆಫೀಸೆಲ್ಲ ನೋಡಿಕೊಂಡು ಒಂದು ಔಟ್ಫಿಟಲ್ಲೆಲ್ಲ ಫೋಟೋಶೂಟ್ ಮಾಡಿಸಿ ಹೋಗೋಣ ಅಂತ ನಾನು ಡೆಲ್ಲಿಗೆ ಬಂದಿರುವಂತಹದ್ದು. ಸೊ ಪ್ಲ್ಯಾನ್ ಇದೆ, ತಾಜ್ ಮಹಲ್ಗೆಲ್ಲ ಹೋಗಬೇಕು ಆ್ಯಂಡ್ ಇಲ್ಲೆಲ್ಲ ಡೆಲ್ಲಿಲಿ ಚೀಪಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು ಹಂಗೆ ಹೆಂಗೆ ಅಂದ್ಕೊಂಡು ಬಂದಿದ್ದೀನಿ. ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾನಿವಾಗ ನಮ್ಮ ಡೆಲ್ಲಿಯಲ್ಲಿರುವಂತಹ ನಮ್ಮ ಕಂಪನಿದ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ ಹೇಗಿದೆ, ನಮ್ಮ ಆಫೀಸಲ್ಲಿ ಏನೇನು ವರ್ಕ್ ಇರುತ್ತೆ ಆ್ಯಂಡ್ ಅದ್ರ ಬಗ್ಗೆ ಪ್ರತಿಯೊಂದು ಹೇಳ್ತೀನಿ, ವೆಯ್ಟ್ ಮಾಡಿ. ಬನ್ನಿ ಗೈಸ್ ಹೋಗೋಣ, ನೀವೇನು ಬರಬೇಡಿ. ಸೊ ನಾನೇ ಹೋಗ್ತಾ ಇದ್ದೀನಿ, ರೂಮ್ ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಸ್ವಲ್ಪ ಬೇಜಾರು, ಏನು ಮಾಡೋಕ್ಕಲ್ಲ, ಎಲ್ಲ ಕಡೆ ಬಂದಮೇಲೆ ಹೋಗಲೇಬೇಕಲ್ವಾ. ಸೊ ಇನ್ನೇನು ಬಿಟ್ಟಿಲ್ಲ ನಾನು. ಕಾರ್ಡ್ ಚಾರ್ಜರ್ ತಗೊಂಡ ಎಲ್ಲ ಆಯಿತು, ಡನ್ ಆಯಿತು ಗೈಸ್. ಇವಾಗ ಕ್ಯಾಬ್ ಬಂದಿದೆ, ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೊತ್ತಾ. ಐ ಥಿಂಕ್ ಇಲ್ಲಿಂದ 1 hour ಆಗ್ಬೋದು ಅನ್ಸುತ್ತೆ. ಸರ್ 1 hour ಅಲ್ವಾ? 1 hour. ಚೆಂದ ಕಾಣಿಸಿದ್ದೀವಿ ಮೆಮರೀಸ್ ನಾನು. ಬ್ಯಾಗ್ ಡೆಲ್ಲಿಯಲ್ಲಿ ಯಾವ ಏರಿಯಾದಲ್ಲಿ ಆಫೀಸ್ ಇರೋದು? ಗಾಜಿಯಾಬಾದ್. ಡೆಲ್ಲಿ NCR ಗಾಜಿಯಾಬಾದ್. ಓಕೆ. ಡೆಲ್ಲಿಲೂ ಟ್ರಾಫಿಕ್ ಇದೆ. ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿದ್ದೆ ಗೈಸ್. ನೈಸ್ ಸಖತ್ತಾಗಿ ಕಾಣಿಸ್ತಿದೀಯಾ, ಇದೇ ಥರ ಹಾಕೊಡ ಇಲ್ಲಿ ಅಂತೆ. ನನ್ನ ಗೈಸ್ ಇವಾಗ ಬಂದು ರೂಮ್ ಚೆಕ್ ಇನ್ ಮಾಡಿದೆ, ಇನ್ನೂ ಆಫೀಸ್ಗೆ ಹೋಗಲಿಲ್ಲ. ಇಲ್ಲಿಂದ ನಮ್ಮ ಆಫೀಸ್ಗೆ ಜಸ್ಟು 5 minutes ಅಂತ ನಮ್ಮ ಸರ್ ಹೇಳ್ತಾಯಿದ್ರು. ಸೊ ಸಿ ನನ್ನ ರೂಮ್ ಇದು ಚೆನ್ನಾಗಿದೆ. ಅದಕ್ಕಿಂತ ಬಟ್ ಹೇಗೆ ಗೊತ್ತೆ, 2 ಬೆಡ್ ಇದೆ, ಇರೋದೊಬ್ಳಿಗೆ 2 ಬೆಡ್ ಆಗಿ ನಾನು ಬ್ಯಾಗ್ ಇಟ್ಕೊತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದೊಂಥರ ಚೆಂದ ಇದೆ ರೂಮು. ಸೊ ರೂಮ್ ನಿಮಗೆ ತೋರಿಸ್ಬೇಕು ಹೇಗಿದೆ ಅಂತ. ವೆಯ್ಟ್ ಮಾಡಿ ನೋಡಿ. ಇದು ಎಂಟ್ರಿ ಆಗಿದ ತಕ್ಷಣ ಇದೇನು ಯೂಸ್ ಇಲ್ಲ ನನಗೆ, ಬಿಟ್ಟಾಕಿ. ವಾಶ್ರೂಮ್ ಚೆನ್ನಾಗಿದೆ. ಈ ಥರ ಇದೆ ವಾಶ್ರೂಮ್. ಶವರ್. ಅಲ್ಲಿಂದ ಬಂದರೆ ಇಲ್ಲೊಂದು ಮಿರರ್ ಇದೆ. ಸಿ ಬೆಡ್ ಲೈಟ್, ಇನ್ನೊಂದು ಬೆಡ್, ಇಷ್ಟು ಇದೆ ಗೈಸ್. ಬಟ್ ಇದು ನಾನ್ ಸ್ಮೋಕಿಂಗ್ ರೂಮ್. ಇಲ್ಲೆಲ್ಲ ಇದು ವಾಟರ್ ಬಾಟಲ್, ಕೆಟಲ್, ಗ್ಲಾಸ್, ಮತ್ತು ಅಲ್ಲಿ ಬ್ರೀಫ್ ಕೇಸ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 2 ಬೆಡ್ ಇದೆಯಲ್ಲ, ಸೊ ನಾನು ಇದತ್ತೆ ಇಲ್ಲಿ ಮಡಿಕೊಂಡ್ಬಿಡ್ತೀನಿ. ಬಾಲ್ಕನಿ ನೋಡಿ, ಇಲ್ಲಿಂದ ಏನು ಕಾಣ್ತದೆ ನೋಡೋಣ. ಅಬ್ಬಬ್ಬಬ್ಬ, ಬರೀ ಬಿಲ್ಡಿಂಗೇ ಕಾಣ್ತಿದೆ ನನಗಂತೂ. ಇಷ್ಟು ಗೈಸ್ ನನ್ನ ರೂಮು. ನನಗೇನು ಗೊತ್ತಾ, ಡೈಲಿ ನಾನು ಇರೋ ಮನೆ ಇದೇ ಥರ ಇರಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಬಟ್ ಏನು ಮಾಡೋದು, ಆದಷ್ಟು ಬೇಗ ಆ ಥರ ಆಗಬೇಕು ಅಂದರೆ ಕೆಲಸ ಮಾಡಬೇಕು ಕಷ್ಟಪಟ್ಟು. ಸೊ ಒಂಚೂರು ಟೈಟಾಗಿ ಟಚಪ್ ಮಾಡಿಕೊಂಡು ಇಲ್ಲಿಂದ ಆಫೀಸ್ಗೆ ಹೊರಡಬೇಕು. ಸೊ ಅಬ್ಬಾ, ಬ್ಯಾಗು ಇಲ್ಲಿಟ್ರೆ ಗಲೀಜಾಗುತ್ತಾ? ಅಯ್ಯೋ ಗಲೀಜಾದ್ರೂ ಹೋಗ್ಲಿ ಬಿಡು, ಇರೋದು ಒಬ್ಳಿಗೆ. ಅಮ್ಮ ಅಯ್ಯಪ್ಪ, ಕಾಲೆಲ್ಲ ನೋವು ಬಂತು ಗೈಸ್, ಇಷ್ಟು ಹೀಲ್ಸ್ ಹಾಕಿ ಏನು ಮಾಡೋಕ್ಕಾಗಲ್ಲ. ನನ್ನ ಬ್ಯಾಗ್ ಪಾಸ್ವರ್ಡ್ ಏನು ಗೊತ್ತಾ?
ಲಾಕ್ ಸಾರಿ ಹೇಳಲ್ಲ ನಾನು. ಅಲ್ಲಿಂದ ಬಂದಾಗ ಹೆಂಗೋ ತುಂಬ್ಕೊಂಡು ಬಂದ್ಬಿಟ್ಟೆ. ಇವಾಗ ತೆಗಿಯೋದೇ ಕಷ್ಟ ಇರೋದು. ಹಿಂಗೆ ಹಿಡ್ಕೊಂಬಿಡೋಣ ಬೆಸ್ಟ್. ಓಕೆ ಗೈಸ್ ಬಾಯ್. ಸೊ ಇಷ್ಟ ಆಗಿತ್ತು ನನ್ನ ರೂಮ್ ಚೂರ್ ಬಂದು ಮತ್ತೆ ಈಗ ಆಫೀಸ್ಗೆ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಮುಗಿಸ್ಕೊಂಡು ಬರಬೇಕು. ಬಾಯ್. ಸೊ ಗೈಸ್ ಇವಾಗ ಫೈನಲಿ ನಾವು ನಮ್ಮ ನಾಗವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದ್ದೀವಿ. ಚಲೋ ಬನ್ನಿ. ಇವ್ರದ್ದು ಡೆಲ್ಲಿಲಿ ಇರುವಂತಹ ಆಫೀಸ್ ನೋಡಿ, ಈ ಥರ ಇದೆ ಆಫೀಸ್. ಸುಮ್ಮನೆ ನಾನು ಬ್ಲಾಗ್ ಮಾಡ್ತಾ ಇರೋದು, ನನ್ನ ಬ್ಲಾಗಿಗೆ ಇರಲಿ ಪ್ಲಸ್ ನಮ್ಮ ಕಂಪನಿಗೂ ಹೆಲ್ಪ್ ಆಗಲಿ ಅಂತ. ನೋಡಿ, ವಿಟ್ನೆಸ್ಡ್ ಪವರ್ಡ್ ಬೈ ನಾಗವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಬ್ರ್ಯಾಂಡ್ ಅಂಬಾಸಿಡರ್ ನಾನೇ. ಹಾಯ್ ಮಾಡಿ ಸೇ ಹಾಯ್. ಆಂಟಿ ಹೆಸರು ನನಗೆ ಗೊತ್ತಿಲ್ಲ. ಚಲೋ, ಇದು ಇವಾಗ ಓಪನ್ ಆಗಿರೋದ್ರಿಂದ ಎಲ್ಲ ಇನ್ನ ಈ ಥರ ಇದೆ ನೋಡಿ. ಇದು ನಮ್ಮ ಸರ್ ಕ್ಯಾಬಿನ್ ಈ ಥರ ಇದೆ. ಓಕೆ ಗೈಸ್, ಸೀರಿಯಸ್ಲಿ ನನಗೆ ಇದೊಂಥರ ಪ್ರೌಡ್ ಮೂಮೆಂಟ್. ನಿಜವಾಗ್ಲೂ ಪ್ರೌಡಿಂದ ಹೇಳ್ಕೊತೀನಿ. ಯಾರು ಎಷ್ಟೇ ಟ್ರಾಲ್ ಮಾಡಿ ಏನೇ ಮಾಡಿದ್ರು ಡೋಂಟ್ ಕೇರ್ ಅಂದಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಇವಾಗ. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ನಿಜವಾಗ್ಲೂ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಸೀರಿಯಸ್ಲಿ ಎಲ್ಲ ನಿಮ್ಮಿಂದನೇ. ನೀವು ನೆಗೆಟಿವ್ ಆಗಾದ್ರು ಮಾತಾಡಿ, ಪಾಸಿಟಿವ್ ಆಗಾದ್ರು ಮಾತಾಡಿ, ಬಟ್ ಐ ಟೇಕ್ ಓನ್ಲಿ ಪಾಸಿಟಿವ್ ಬಿಕಾಸ್ ನಂಗೆ ಅದೇ ಬೇಕು, ನೆಗೆಟಿವ್ ಬೇಡ. ಆ್ಯಂಡ್ ನಮ್ಮ ಕಂಪನಿ ಬಗ್ಗೆ ಏನೇನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ಇದೇ ವಿಡಿಯೋದಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ನಿಜವಾಗ್ಲೂ ನನಗೆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಏನು ಗೊತ್ತಾ, ನಂದು ಬಿಲ್ಬೋರ್ಡ್ ಬರ್ತಿದೆ ಸದ್ಯದಲ್ಲೇ. ಅದು ಈ ಬೇರೆದ್ರಲ್ಲಿ ಬರೋದು ಓಕೆ, ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಿಲ್ಬೋರ್ಡ್ ಬರುತ್ತಲ್ಲ, ನನಗೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ನನ್ನ ಕಣ್ಣಲ್ಲಿ ನೀರು ಬರೋದನ್ನ. ನಿಜವಾಗ್ಲೂ ನಮ್ಮಮ್ಮ ಎಷ್ಟು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ನಿಜವಾಗ್ಲೂ ಅದು ನನಗೆ ಹೇಳೋಕ್ಕಾಗ್ತಿಲ್ಲ. ನಿಜ ತುಂಬ 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 ಜಾಸ್ತಿ ಖುಷಿಯಾಗ್ಬಿಟ್ಟಿದ್ದೀನಿ ಗೈಸ್ ನಾನು. ನನಗೆ ಹೇಳೋಕ್ಕಾಗ್ತಿಲ್ಲ. ಅದು ಐ ಹೋಪ್ ನಿಮಗೆ ಅರ್ಥ ಆಗಿರುತ್ತೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಅನ್ಕೋತೀನಿ. ವಿಶ್ ಮಾಡಿ ಎಲ್ಲರೂ, ನನಗೆ ವಿಶ್ ಮಾಡಿ ಗೈಸ್. ನಾನೇ ಹೇಳ್ತಾ ಇದ್ದೀನಿ, ವಿಶ್ ಮಾಡಿ. ಸೋ ಹ್ಯಾಪಿ, ಲಾಟ್ಸ್ ಆಫ್ ಲವ್. ಎಲ್ಲ ನಿಮ್ಮಿಂದನೇ. ಏನಾದರೂ ಮಾತಾಡಿ, ನೆಗೆಟಿವ್ ಮಾತಾಡಿ, ಪಾಸಿಟಿವ್ ಮಾತಾಡಿ, ಅದು ನಿಮಗೆ ಬಿಟ್ಟಿದ್ದು, ಹೇಳಿದ್ದಲ್ಲ. ಸೊ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ಅಷ್ಟೇ ಸಾಕು. ಸೆಲ್ಫ್ ಲವ್ ಅನ್ನೋದು ತುಂಬಾ ಇರಬೇಕು. ಕೈಸಿ ಒಂದು ಔಟ್ಫಿಟ್ಟಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ ನೋಡಿ. ನಮ್ಮ ಫೋಟೋಗ್ರಾಫರು. ಸೊ ಗೈಸ್, ನಾವೀಗ ಆಫೀಸ್ ಹತ್ರ ಹೋಗಿ ಎಲ್ಲ ಕೆಲಸ ಮುಗಿಸಿ ಫೈನಲಿ ನಾವು ಬಂದಿದ್ದೀವಿ. ಊಟ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ನಿನ್ನೆ ಬೆಳಿಗ್ಗೆ ನಾನು ಎರಡೇ ದೋಸೆ ತಿಂದಿದ್ದು. ಮಧ್ಯಾಹ್ನ ಏರ್ಪೋರ್ಟಿಗೆ ಬರೋಕ್ಕೆ ಮುಂಚೆ ಏನೂ ತಿಂದಿಲ್ಲ, ಬರೀ ಒಂದು ಮ್ಯಾಗಿ ತಿಂದೆ. ನೈಟು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ತಂದೂರಿ ಮಶ್ರೂಮ್ ಆರ್ಡ್ರ್ ಮಾಡಿದ್ವಿ. ಮತ್ತು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಏನೂ ನೆಟ್ಟಗೆ ತಿಂದಿಲ್ಲ. ಒಂದು ಬಿಯರ್ ಹೊಡೆದು ಆರಾಮಾಗಿ ಮಲ್ಕೊಂಬಿಟ್ಟಿದ್ದೆ. ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂದೆ ಅಂದರೆ ಎಗ್ ಗ್ಲಾಸ್ ಬೀಟ್ರೋಟ್ ಜ್ಯೂಸ್ ಕುಡಿದೆ. ಅದಾದಮೇಲೆ ಸ್ವಲ್ಪ ವಾಟರ್ಮೆಲನ್ ತಿಂದೆ, ಒಂದು ಮೊಟ್ಟೆ ತಿಂದೆ, ಒಂದು ಆಮ್ಲೆಟ್ ತಿಂದೆ, ಅಷ್ಟೇ. ಇನ್ನೇನು ತಿಂದಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ. ಪ್ರಾಪರ್ ಊಟ ಮಾಡೇ ಇಲ್ಲ. ನಿನ್ನೆ ಬೆಳಿಗ್ಗೆ ಮಾಡಿದ್ದಷ್ಟೇ. ಸೊ ಅದಕ್ಕೆ ಈಗ ನನ್ನ ಫೇವ್ರೇಟ್ ಏನಿಲ್ಲ, ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಐ ಆಮ್ ವೆಯ್ಟಿಂಗ್. ಡೆಲ್ಲಿಲಿ ಮಟನ್ ಬಿರಿಯಾನಿ ಹೇಗಿರುತ್ತೆ ಅಂತ ಹೇಳ್ತೀನಿ ಈಗ ಟೇಸ್ಟ್ ಮಾಡಿಬಿಟ್ಟು. ಓಕೆ, ನಮ್ಮ ಸರ್ ಬಂದಿದ್ದಾರೆ, ಸರ್ ಜೊತೆ ಇನ್ನೊಬ್ಬರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಅವ್ರ ಮುಖ ನಾನು ತೋರಿಸಲ್ಲ, ಅವ್ರ ಪ್ಲೇಟ್ ಬೇಕಾದರೆ ತೋರಿಸ್ತೀನಿ. ಖಾನಾ ಕಾಯ್
ಗೈಸ್ ನೋಡಿ ಗೈಸ್, ಮಟನ್ ಬಿರಿಯಾನಿ, ಅವ್ರ ಮಟನ್ ಬಿರಿಯಾನಿ, ಸರ್ದು ಮಟನ್ ಬಿರಿಯಾನಿ, ಇದು ಚಿಕನ್ ಚಿಲ್ಲಿ. ಇಟ್ಸ್ ಓಕೆ, ವಿಲ್ ಸರ್ವ್, ನೋ ವರೀಸ್. ತಿಂತಾ ಇದ್ದೀವಿ ಗೈಸ್. ನಿಜ ಹೇಳ, ನನಗೆ ಯಾಕೋ ಇಷ್ಟ ಆಗಿಲ್ಲ ಮಟನ್ ಬಿರಿಯಾನಿ. सर लीजिए. अरे भैया वो तो दे दो सबको. ಬೆಳಿಗ್ಗೆ ಹೋಗಿ ಟೈಮ್ ನೋಡಿ ಎಷ್ಟು ಅಂತ, 6:08. ಈಗ ರೂಮಿಗೆ ಬಂದಿದ್ದೀನಿ. ಹಬ್ಬ, ನನಗೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ನಾನು ಇವತ್ತು ಸಿಕ್ಕಾಪಟ್ಟೆ. ಸೊ ಇವಾಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಏನಕ್ಕಪ್ಪ, ಶಾಪಿಂಗ್ ಹೋಗ್ತಾ ಇದ್ದೀನಿ. ಇದು ಡೆಲ್ಲಿಲಿ ತುಂಬ ಫೇಮಸ್ ಇದೆ ಅಲ್ಲ, ಅಲ್ಲಿಗೆ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಅಮ್ಮ ಬೆಳಿಗ್ಗೆಯಿಂದ ಸ್ಲಿಪ್ಪರ್ ಹಾಕ್ಕೊಂಡು ಹೀಲ್ಸು ಸಾಕಾಗಿ ಹೋಗಿದೆ ನನಗೆ. ಫಸ್ಟ್ ಟೈಮ್ ಮಾಡೋರು ಸಾಕು.